ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸೌಜನ್ಯ ಅಂತ. ಊರು ಭದ್ರಾವತಿ. ವಯಸ್ಸು 32 ವರ್ಷ ತುಂಬಿದೆ. ತೂತು ಕಪ್ಪಾಗಿ ದಪ್ಪಾಗಿದೆ. ಸಮಸ್ಯೆ ಗಂಡ ದೊಡ್ಡ ಕುಡುಕ. ಜೀವನ ಸಂಘರ್ಷಮಯವಾಗಿದೆ. ಚಪಾತಿ ಬಣ್ಣ ಬಿಳಿಯಾಗಿದ್ದರೂ ಚಪಾತಿ ಕಪ್ಪಾಗಿದೆ. ಬಯಕೆ ಹೊಸ ಸಾಮಾನು ಚೀಪುವುದು. ಅನುಭವ ತುಂಬನೇ ಆಗಿದೆ. ಹವ್ಯಾಸ ಮಂಚದ ಆಟ ಆಡುವುದು. ಸ್ನೇಹಿತರೆ, ಇದು ಇಷ್ಟು ಸೌಜನ್ಯ ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಕುಡುಕ ಗಂಡನಿಂದ ಅನುಭವಿಸುವ ಕಷ್ಟಗಳು. ನನ್ನ ಗಂಡ ಪಕ್ಕಾ ಕುಡುಕನಾಗಿದ್ದಾನೆ. ದಾರಿಯಲ್ಲಿ ಹೋಗುವ ಬರುವ ಜನರನ್ನು ಕಂಡು ಕಾಲ್ಕೆರೆದು ಜಗಳಕ್ಕೆ ಹೋಗುತ್ತಾನೆ. ಮನೆಯ ಜವಾಬ್ದಾರಿಯೂ ಕೂಡ ನನ್ನ ಮೇಲೆ ಇದೆ. ನನ್ನ ತೂತು ಬೇರೆಯವರಿಗೆ ಕೊಟ್ಟು ಬಂದ ಹಣದಿಂದ ಮನೆ ನಡೆಸುತ್ತೇನೆ. ಗಂಡ ಕುಡುಕ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಜನ ನನ್ನನ್ನ ಏನೇ ತೂತು ಕೊಡ್ತೀಯಾ, ಮನೆಗೆ ಬರ್ಲಾ ಅಂತ ಕೇಳ್ತಾರೆ. ರಾತ್ರಿ ಆದರೆ ಸಾಕು, ಕುಡಿದ ಅಮಲಿನಲ್ಲಿ ತೂತಿಗೆ ಇಡುವ ಸಾಮಾನು ಬಾಯಿಗೆ ತಂದು ಇಡ್ತಾನೆ. ತಿಂಗಳಿಗೆ 1 ಸಾರಿಯಾದರೂ ನನ್ನ ತೂತನ್ನ ಚೆನ್ನಾಗಿ ಉಜ್ಜಿ ಸುಖ ಕೊಡುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಚೆನ್ನಾಗಿ ಕೇಯುವ ಅನುಭವ ಹೊಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನನ್ನ ಕೇಯುವ ಹುಡುಗ ಹೀಗಿರಲಿ. ನನ್ನ ಚಪಾತಿ ನೋಡಿದಾಕ್ಷಣ ಬಾಯಿ ತುಂಬಾ ತುಂಬಿಕೊಳ್ಳಬೇಕು. ಚೀಪಿ ರಸ ತೆಗೆದ ಮೇಲೆ ಗೂಟ ಹಾಕಿ ಚೆನ್ನಾಗಿ ಕೇದು ತೂತಿಗೆ ಸಮಾಧಾನ ಮಾಡಬೇಕು. ಚೆಂಡುಗಳ ಹಾಲು ಕುಡಿಯಬೇಕು. ನಾನು ಸಾಕು ಸಾಕು ಅಂದರು ಬಾಯಿಗೆ ಜೊಲ್ಲು ಬಿಟ್ಟು ಕೆಳಗೆ ತಿಕ್ಕುತ್ತಾ ತೂತಿನ ರಸ ತೆಗೆಯಬೇಕು. ನಿಮ್ಮ ಗೂಟ ಸಾಮಾನ್ಯವಾಗಿ 6 ಇಂಚಿನಿಂದ ಕೂಡಿರಬೇಕು. ನನ್ನ ತೂತು ಕಪ್ಪಾಗಿದೆ, ನಿಮ್ಮ ಸಾಮಾನು ಕೂಡ ಕಪ್ಪಾಗಿರಬೇಕು. ಕರಿಗೂಟ ನನಗೆ ತುಂಬನೇ ಇಷ್ಟ. ನನಗೆ ಕೇಯಲು ಬಂದವರು ಚಪಾತಿಯ ರಸ ಕುಡಿದು ಹೋಗಬೇಕು. ಸ್ನೇಹಿತರೆ, ಇದು ಇಷ್ಟು ಸೌಜನ್ಯ ಅವರನ್ನ ಕೇಯಲು ಹೋಗುವ ಹುಡುಗನ ಗುಣಗಳ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನ ನೀಡಿದ್ದಾರೆ. ನಿಮಗೆ ನೀಡುವ ಸವಲತ್ತುಗಳು: ಮುಂದೆ ತೂತು ಕೊಡ್ತೀನಿ, ಹಿಂದೆ ತಿಕಾ ತೋರಿಸ್ತೀನಿ. ಇಷ್ಟ ಆದಲ್ಲಿ ಹಿಂದೆ ಮುಂದೆ ಚೆನ್ನಾಗಿದ್ದಂಗೆ ಸುಖ ಕಾಣಬಹುದು. ನಿಮ್ಮ ಜೊತೆ ನಿಮ್ಮ ಸ್ನೇಹಿತನಿಗೂ ಚಪಾತಿಯ ಸುಖ ಕೊಡ್ತೀನಿ. ನನ್ನ ಸುರಂಗ ತುಂಬನೇ ದೊಡ್ಡದಾಗಿದೆ. ಇಬ್ಬರ ಸಾಮಾನು ಹಾಕಿ ಚೆನ್ನಾಗಿ ಉಜ್ಜಿ ಸುಖ ಅನುಭವಿಸಬಹುದು. ಒಬ್ಬರು ಬಾಯಿಗೆ ಹಾಕಿದರೆ ಒಬ್ಬರು ತೂತಿಗೆ ಹಾಕಿ ಒಂದೇ ಸಮನೆ ರಸ ಸೋರಿಸಬಹುದು. ಹೋಗುವ ಬರುವ ಖರ್ಚು ನಾನೇ ಕೊಡ್ತೀನಿ. ನನ್ನ ಚಪಾತಿಯ ರಸ ತೆಗೆದು ನಿಮ್ಮ ರಸ ಚೆಲ್ಲಿ ಹೋದರೆ ಸಾಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.